ಸ್ವಾಮಿಗಳ ಪಾತಾರಗಳಲ್ಲಿ ಕಣ್ಮಂಡು ಹಾಗೂ ಗಂಗಾವತಿ ಗ್ರಾಮದ ಸಮಸ್ತ ದೇವತೆಗಳ ಪಾದಗಳಲ್ಲಿ ಕಡಮಟ್ಟು ಇವತ್ತಿನ ನನ್ನ ಶ್ರೀಮಾತಾ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡು ಇವತ್ತ ನನ್ನ ದ್ವಿತೀಯ ಕಾಣಿಕೆ. ಈ ಮುಂಚೆ ನಾನು ಮಹಾಮಹಿಮಾ ಲಡ್ಡು ಮುಚ್ಚ ಅಂತಕ್ಕಂಥ ಒಂದು ಮೈಥಾಲಜಿಕಲ್ ಮೂವಿ ಮಾಡಿದ್ದೆ. ಇವತ್ತ ಒಂದು ನನಗೆ ಖುಷಿ ಇದೆ ಈ ಸಿನಿಮಾದ ಬಗ್ಗೆ. ಅಂದ್ರೆ ಇವತ್ತಿನ ಆಡಿಯನ್ಸ್ಗೆ ಏನ್ ಬೇಕು, ಫಸ್ಟ್ ಈಗ ಯುವಕರು, ಫಸ್ಟ್ ನಮ್ಮ ಸಿನಿಮಾ ಬರೋದು ನೋಡೋರು ಯುವಕರು. ಆ ಯುವಕರ ಜೊತೆಗೆ ನಂದು ಒಂದು ಉದ್ದೇಶ ಏನಂದ್ರೆ ಸಿನಿಮಾಗಳು ಹೆಂಗ್ ಬರೋದು ಒಂದು ಕನಸಿದೆ. ನನಗೊಂದು ಸಿನಿಮಾ ಅನ್ನೋದು ನಿರ್ಮಾಪಕರಿಗೆ ಇಲ್ಲೇನಾಗಿದೆ, ಸಾಹೇಬ್ರು ತಂಗಿ ಸಾಹೇಬ್ರು ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ಏನಾಗಿದೆ ಅಂದ್ರೆ ಸಿನಿಮಾ ಅನ್ನೋದು ಸ್ವಲ್ಪ ದುಡ್ಡಿದ್ದೆಲ್ಲ ಮಾಡ್ತಾರೆ ಅನ್ನೋದಕ್ಕಂತ ಒಂದು ಪ್ರತೀತಿದೆ. ಸಿನಿಮಾ ಅಂದ್ರೆ ಅವ್ರಿಗಿಂತ ಸಿನಿಮಾದ ಹುಚ್ಚೋದಂತ. ನಾನೇನದು ಇದು ಕಲೆ ಅನ್ನತಕ್ಕಂಥದ್ದು ಹೆಂಗಿದೆ ಅಂದ್ರೆ, ಈಗ ಉದ್ಘಾಟಕರು ತಂಗಿ ಸಾಹೇಬ್ ಹೇಳ್ದಂಗೆ ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾವಂತ ಕಲಾವಿದರು ಆಕ್ಚುಲಿ ಇದ್ದಾರೆ. ಕಲಾವಿದರ ನಿರ್ಮಾಪಕ ಕಲಾವಿದರನ್ನ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಅವ್ರಿಗೂ ಇರ್ಬೇಕಲ್ವಾ. ಆಕ್ಚುಲಿ ನಿರ್ಮಾಪಕ, ಯಾಕಂದ್ರೆ ನಿರ್ಮಾಣ ಒಂದು ಸಂಸ್ಥೆ, ನಿರ್ಮಾಪಕ ಮತ್ತು ನಿರ್ದೇಶಕ ಅಂತಕ್ಕಂಥ ಒಂದು ತಂದೆ ತಾಯಿ ಒಂದು ಒಳ್ಳೆ ಮಗು ಜನನ ಆಗ್ಬೇಕಂದ್ರೆ ಆ ತಂದೆ ತಾಯಿ ಹೆಂಗೆ ಒಂದು ಅವರ ಮಕ್ಕಳಿಗಾಗಿ ದೇವ್ರಿಗೆ ಬೇಡ್ಕೊಂತಾರೆ ಅಂತ ಒಂದು ಪ್ರಾಡಕ್ಟ್ ತೆಗೆಯಕ್ಕೆ ನಿರ್ಮಾಪಕ ನಿರ್ದೇಶಕರು ಇಬ್ರು ಒಂದು ಒಳ್ಳೆ ಆಸಕ್ತಿಯಿಂದ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಿಮ್ಗೆ ನಾನು ಖುಷಿ ಏನಂದ್ರೆ ನಾನು ಸಿನಿಮಾ ಏನ್ ಗೆಲ್ಲುತ್ತೋ ನನಗೆ ಅನ್ನೋದಕ್ಕಿಂತ ನಾನು ಎಲ್ಲೋ ನನ್ನ ವೈರಿ ಕೂಡ ನನ್ನ ಸಿನಿಮಾ ನೋಡಿದ್ರೆ ಏನ್ ಸಿನಿಮಾ ಮಾಡಿದ್ರಪ್ಪ ನಮ್ಮ ಉತ್ತರ ಕರ್ನಾಟಕದವರು ಬಹಳ ಚೆನ್ನಾಗಿ ಮಾಡಿದ್ರಕ್ಕಂತ ಪ್ರಶಂಸೆ ನಿಮ್ಮಿಂದ ಬರುತ್ತೆ ಬಂಧುಗಳೇ. ನನಗೆ ಅದು ಹೆಮ್ಮಿದೆ. ಯಾಕಂದ್ರೆ ನಾನು ಹೇಳಿದೆ ನನ್ನ ಸಿನಿಮಾ ಹೆಂಗಿದೆ ಅಂದ್ರೆ ಒಂದು ಫ್ಯಾಮಿಲಿ, ಎರಡು ಕಥಾಹಂತರದಲ್ಲಿ ನನ್ನ ಸಿನಿಮಾ ಹೆಂಗಂದ್ರೆ ಪ್ರೆಸೆಂಟ್ ಮತ್ತೆ ಪಾಸ್ಟ್. ಸಂತೋಷ್ ಬಾಬಾಜ್ ಅವರು ಇವತ್ತಿನ ತಾತ ಮೊಮ್ಮಗನ ಕತೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಾನು ಮಾಡಿದ್ದೇನೆ. ಒಂದು ಉದಾಹರಣೆಗೆ ಒಂದು ಕಂಟೆಂಟ್ ಇದ್ರೆ ಜನ ಗೆಲ್ಲಿಸ್ರೆ ಅಂತಕ್ಕಂಥ ಒಂದು ಇದತ್ತು ನಿದರ್ಶನ ಇವತ್ತಿನ ಕಾಂತಾರ. ಇವತ್ತು ಹೆಂಗಿದೆ ಅಂದ್ರೆ ಸಕ್ಸಸ್ ಹಿಂದೆ ಕತೆ ಇದ್ರೆ ಜನ ಏನಾಗಿದೆ, ಸಿನಿಮಾ ಮೇಲೆ ಏನಾಗಿದೆ, ನಿರ್ಮಾಪಕರು ಹೆಂಗಾಗಿದ್ದಾರೆ ಅಂದ್ರೆ ದುಡ್ಡಿದೆ ಅಂತೇಳಿ ಆ ಸಿನಿಮಾ ಯಾವಾಗ ಶೂಟಿಂಗ್ ತೆಗಿತಾರಂತ ಗೊತ್ತಿಲ್ಲ, ಏನ್ ಮಾಡ್ತಾರಂತ ಗೊತ್ತಿಲ್ಲ. ಬಟ್ ನಾನು ನಮ್ಮ ಡೈರೆಕ್ಟರ್ಗಳು ನಮ್ಮ ಎಲ್ಲ ಪ್ರತಿ ತಂಡ ಬಂದಿದ್ದಾರೆ ಹೆಚ್ಚಿಗೂ. ಯಾಕಂದ್ರೆ ನಾನು ಪ್ರತಿ ಹಂತದಾಗೂ ಶೂಟಿಂಗ್ ತೆಗಿಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಅಂತ ಇನ್ವಾಲ್ವ್ ಇದೆ. ಕಾರಣ ನನಗೆ ಸಿನಿಮಾದ ಬಗ್ಗೆ ಅಷ್ಟು ಆಸಕ್ತಿ. ದಯವಿಟ್ಟು ಮಲ್ಕಣ್ಣಪುರ್ವಿ ನಾನು ಸಾಕ್ತಾ ಇದ್ದೇನೆ. ನಮ್ಮ ಬನ್ನಿ ನಮಸ್ಕಾರ. ಅದೇ ರೀತಿಯಾಗಿ ಈ ಇವತ್ತಿನ ನನ್ನ ಗಂಗಾವತಿ, ಯಾಕಂದ್ರೆ ಗಂಗಾವತಿನ ಯಾಕೆ ಹೇಳಿದ್ರೆ ಇವತ್ತು ನಾನು ಆಯ್ಕೆ ಮಾಡಿದ ನನ್ನ ಸ್ವಂತೂರು ಮಸ್ಕಿ ತಾಲೂಕಿನ, ಈಗ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳು ಅವಳಿ ಜಿಲ್ಲೆಗಳು, ಹುಬ್ಬಳ್ಳಿ ಧಾರವಾಡ ಮೂಲ ನಾವೆಲ್ಲ ಗಂಗಾವತಿ ಕೊಪ್ಪಳ ಇವತ್ತು ಎಲ್ಲಿಯೂ ಯಾರಿಗೂ ಫೀಲ್ ಇಲ್ಲ. ರಾಯಚೂರು ಮತ್ತು ಕೊಪ್ಪಳ ಬಗ್ಗೆ ಆ ಡಿಫ್ರೆನ್ಸಸ್ ಇಲ್ಲ. ಯಾಕಂದ್ರೆ ಆ ತರ ಅಭಿನವ ಬಾಂಧವ್ಯ ನಮ್ಮ ಕೊಪ್ಪಳ ಜಿಲ್ಲೆಗೂ ಮತ್ತು ರಾಯಚೂರು ಜಿಲ್ಲೆಗೆ ಇರೋದ್ರಿಂದ ಆಮೇಲೆ ಗಂಗಾವತಿ ಸಿನಿಮಾಕ್ಕಾಗಿ ಒಂದು ಉತ್ತೇಜನ ಕೊಡ್ತಕ್ಕಂಥ ಕ್ಷೇತ್ರ ಮತ್ತೊಮ್ಮೆ ಇರೋದ್ರಿಂದ ಇದನ್ನ ಇವತ್ತು ಈ ಒಂದು ಕಾರ್ಯಕ್ರಮ ಆಯ್ಕೊಂಡಿದ್ದಾರೆ. ಇವತ್ತ ಖ್ಯಾತ ರವಿ ಬಸರು, ಖ್ಯಾತ ನಮ್ಮ KGF ಇವತ್ತು ಇನ್ನು 26ಕ್ಕೆ ರಿಲೀಸ್ ಆಗ್ತದೆ. ದೊಡ್ಡ ಮಟ್ಟದ ರವಿ ಬಸರು ನಿರ್ದೇಶನದ ಒಂದು ಸಾಂಗ್ ಇವತ್ತು ನಾನು ನಿಮ್ಮ ಗಂಗಾವತಿಯಲ್ಲಿ ಇವತ್ತು ಲಾಂಚ್ ಮಾಡ್ತಾ ಇದ್ದೇನೆ. ಅದು ಏನಂದ್ರೆ ಬನ್ನಿ ಖುಷಿ ಪಡ್ತೀರಿ. ರವಿ ಬಸರು ನಮ್ಮ ಒಬ್ಬ ಕನ್ನಡ ಸಂಗೀತ ನಿರ್ದೇಶಕ ಹಾಲಿವುಡ್, ಟಾಲಿವುಡ್, ಬಾಲಿವುಡ್ ಲೆವೆಲ್ಗೆ ಇವತ್ತು ಬಿಗ್ಗೆಸ್ಟ್ ಒಂದು ಸಂಗೀತ ನಿರ್ದೇಶಕರು ಇವತ್ತು ನಿರ್ದೇಶನ ನಮ್ಮ ಸಿನಿಮಾ ಮಾಡಿದ್ದಾರೆ ಅನ್ನೋ ಹೆಮ್ಮೆ ಪಡ್ತಾ ಇದ್ದೀನಿ. ಅದೇ ರೀತಿ ಅದ್ರ ಜೊತೆಗೆ ನನ್ನ ಹೀರೋ ಗಣಪ ಮತ್ತು ಕರಿಯ ಇವತ್ತು ಮಾಸ್ ಹುಡುಗರಿಗೆ ಸಾಹೇಬರು ಹೇಳಿದ್ರು ಅವರು, ಯಾಕಂದ್ರೆ ಯಾವಾಗಲೂ ಕುಂತಕ್ಕಂಥ ಹಾಡುಗಳು ನಮ್ಮ ಸಂತೋಷ್ ಬಾಲರಾಜ್ ಅವರು, ರಂಜಿನಿ ರಾಘವಣ್ಣ ಅವರಂತೂ ಯಾಕಂದ್ರೆ ಮನೆ ಮಾತಾದ್ರು. ಯಾಕಂದ್ರೆ ಅವ್ರಿಗೆ ಲಕ್ಷಾನುಗಟ್ಟಲೆ ಫಾಲೋವರ್ ಇದ್ದಾರೆ ಅಂತ ಒಂದು ಚಿತ್ರತಂಡ ಹೇಳಿದ್ರೆ ನನ್ನ ಸಿನಿಮಾದಲ್ಲಿ ಸುಮನ್ನು, ಸಯಾಜಿ ಸಿಂಧೆ, ಪವಿತ್ರ ಲೋಕೇಶ್, ಅವಿನಾಶ್, ಮುಖ್ಯಮಂತ್ರಿ ಚಂದ್ರ ಅವರು, ವಿನಯ ಪ್ರಸಾದ್, ಇಂಥ ಸಾಕಷ್ಟು ತರಗ ಒಂದು ತಾರಾ ಬಳಗಿದೆ. ನನಗೆ ಇವತ್ತು ಹೇಳ್ಬೋದು ನನಗೆ, ಯಾಕಂದ್ರೆ ನಾನು ಎಲ್ಲರಿಗೂ ನಮ್ಮ ಕುಟುಂಬ ಚಿತ್ರತಂಡ ಅಂದ್ರೆ ಎಲ್ಲರ ಒಂದು ಕುಟುಂಬ, ನಾನು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೆ. ಇವತ್ತು ನಾನು ಅನೌನ್ಸ್ಮೆಂಟ್ ಮಾಡಿದಂದ್ರೆ ನಮ್ಗೆ ಯಾವತ್ತೂ ಹೆಂಗಿರ್ತಾರೆ ಕಲಾವಿದರು ಬರುವ ಬರ್ತೀನಿ ಇರ್ತಾರೆ. ಇಲ್ಲಿ ಆರ್ಟಿಸ್ಟ್ಗಳು ಏನಾಗ್ತಿರ್ತದೆ ಜರ್ನಿ, ಯಾವ ಪಾಪ ಅವ್ರ ಶೂಟಿಂಗ್ ಇರ್ತದೆ, ಸಮಯಗಳು ಕೊಡ್ತಿರುತ್ತೆ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದೇ ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಇರ್ತಾರೆ. ಇಲ್ಲಿ ಏನಾಗ್ತೈತೆ, ನನಗೆ ನನ್ನ ಆರ್ಟಿಸ್ಟ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಸಿನಿಮಾ ನನ್ನ ಜನರ ಮಧ್ಯೆ ಆಗಲಿ ಅಂತಕ್ಕಂಥ ಉದ್ಘಾಟನೆ ಆಗಲಿ, ನನ್ನ ಸಾಂಗ್ ಆಗಲಿ ಅಂತಕ್ಕಂಥ ನನ್ನ ಜನರ ಮಧ್ಯೆ ತಂದು ನಿಮ್ಮ ಮುಂದೆ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.